ದೇವರ ಮುಂದೆ ಹೇಳ್ತಾ ಇದ್ದೀನಿ, ಒಬ್ಬರಿಗೆ ₹1 ನಾನು ಕೊಟ್ಟಿಲ್ಲ ನಮ್ಮ ವೋಟರ್ಸ್ಗೆ. ಅವ್ರು ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತು, 2 ಲಕ್ಷ ಅಂತ. ಇವತ್ತು ಹೇಳ್ತಾ ಇದ್ದೀನಿ, ಬಂದ್ಬಿಡಿ, ಯಾವ ದೇವಸ್ಥಾನದಲ್ಲ ಪ್ರಮಾಣ ಮಾಡ್ತೀನಿ, ಆತ್ಮ ಬರ್ಲಿ. ನಾನು ₹1 ಕೊಟ್ಟಿದ್ರೆ ನಾನು ರಾಜಕಾರಣನೇ ಬಿಟ್ಟು ಬಿಡ್ತೀನಿ. ಅವ್ರು ಎಷ್ಟು ಹಣ ಖರ್ಚು ಮಾಡಿದ್ರು ಅನ್ನೋದು ನಮಗ್ ಗೊತ್ತು, ಪ್ರತಿಯೊಂದು ಗೊತ್ತಿಲ್ಲದೆ ಇರೋದು ಏನಿಲ್ಲ. ನನ್ನ ಡೆಲಿಗೇಟ್ ಫಾರ್ಮ್ಗಳು ಅವ್ರು ಎತ್ಕೊಂಡ್ಬಂದು ನಾವು ನಮಸ್ಕಾರ ಮಾಡ್ಬಿಟ್ಟು ನಾನು ಕೈ ಕೊಟ್ಬಿಟ್ಟು ಪಾದಗಳು ಮಸ್ಕೊಂಡು ಹೋದ್ರು. ನಾವು ಯಾರಾದ್ರೂ ಕಿತ್ಕೊಳ್ಳೋ ಅಭ್ಯಾಸ ಈ ನಮ್ಮ ವಂಶದಲ್ಲೇ ಇಲ್ಲ. ಯಾರಾದ್ರೂ ಕಿತ್ಕೊಳ್ಳೋ ದೇವಸ್ಥಾನದ ಹತ್ರಗೆ ಬರ್ತೀನಿ. ನಾನು ₹1 ಕೊಟ್ಟಿದ್ರೆ ಆ ದೇವರೇ ನೋಡ್ಕೊಳ್ತಾರೆ. ಇಲ್ಲ ಅವ್ರು ಕೊಡ್ಲಿಲ್ಲ ಅಂತ ಹೇಳ್ಬಿಡ್ಲಿ, ಅದಕ್ಕೂ ಒಪ್ಕೊಳ್ಳಿ. ಎಂಟು ಬಾರಿ ಯಾವುದೇ ಸೋಲ್ ಇಲ್ಲದೆ ಸರ್ದಾರ್ ಆಗಿರುವ ನಮ್ಮ ದೊಡ್ಡಕಾರಿ ಗ್ರಾಮದಿಂದ ಎಲ್ಲ ಆಯ್ಕೆ ಹಾಕಿದ್ದಾರೆ. ಅದೇ ಪರವಾಗಿ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಇದೇ ದೇವಸ್ಥಾನ ಮುಂದುಗಡೆ ನಮ್ಮ ಅಣ್ಣ ಅವ್ರಿಗೆ ಸನ್ಮಾನ ಮಾಡಿ ತುಂಬಾ ಗೌರವ ನೀಡಿದ್ವಿ. ನಮ್ಮ ಅಣ್ಣ ನಮ್ಮ ದೇವರು ಪೂಜೆಗೆ ಬಂದಿದ್ದೀನಿ. ನಮ್ಮ ನಾರಾಯಣ ಸ್ವಾಮಿ ಅವ್ರದ್ದು SN ನಾರಾಯಣ ಸ್ವಾಮಿ ಅವ್ರದ್ದು ಇವಾಗ ತಾನೇ ಒಂದು ಸ್ಟೇಟ್ಮೆಂಟ್ ನೋಡಿ ದುಡ್ಡುಗಳು ಕೊಟ್ಬಿಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವ್ರ ಹತ್ರ ಇದು ಡೆಲಿಗೇಟ್ ಫಂಡ್ 2 ತಿಂಗಳ ಮುಂಚೆ ಕರ್ಕೊಂಡು ಹೋಗ್ಬೇಕು ಅಂತ ದೇವರ ಮುಂದೆ ಹೇಳ್ತಾ ಇದ್ದೀನಿ, ಒಬ್ಬರಿಗೆ ₹1 ನಾನು ಕೊಟ್ಟಿಲ್ಲ ನಮ್ಮ ವೋಟರ್ಸ್ಗೆ. ಅವ್ರು ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತು, 2 ಲಕ್ಷ ಅಂತ. ಇವತ್ತು ಹೇಳ್ತಾ ಇದ್ದೀನಿ, ಬಂದ್ಬಿಡಿ, ಯಾವ ದೇವಸ್ಥಾನದಲ್ಲ ಪ್ರಮಾಣ ಮಾಡ್ತೀನಿ, ಆತ್ಮ ಬರ್ಲಿ. ನಾನು ₹1 ಕೊಟ್ಟಿದ್ರೆ ನಾನು ರಾಜಕಾರಣನೇ ಬಿಟ್ಟು ಬಿಡ್ತೀನಿ. ಅವ್ರು ಎಷ್ಟು ಹಣ ಖರ್ಚು ಮಾಡಿದ್ರು ಅನ್ನೋದು ನಮಗ್ ಗೊತ್ತು, ಪ್ರತಿಯೊಂದು ಗೊತ್ತಿಲ್ಲದೆ ಇರೋದು ಏನಿಲ್ಲ. ನನ್ನ ಡೆಲಿಗೇಟ್ ಫಾರ್ಮ್ಗಳು ಅವ್ರು ಎತ್ಕೊಂಡ್ಬಂದು ನಾವು ನಮಸ್ಕಾರ ಮಾಡ್ಬಿಟ್ಟು ನಾನು ಕೈ ಕೊಟ್ಬಿಟ್ಟು ಪಾದಗಳು ಮಸ್ಕೊಂಡು ಹೋದ್ರು. ನಾವು ಯಾರಾದ್ರೂ ಕಿತ್ಕೊಳ್ಳೋ ಅಭ್ಯಾಸ ಈ ನಮ್ಮ ವಂಶದಲ್ಲೇ ಇಲ್ಲ. ಯಾರಾದ್ರೂ ಕಿತ್ಕೊಳ್ಳೋ ಅಭ್ಯಾಸ. ಆದ್ರೆ ಇದನ್ನ ಈ ವೋಟ್ ಬಂದಾಗ ಯಾರು ನಾನು ₹1 ಕೇಳಕ್ ಬರಲ್ಲ, ಒಟ್ಟು ಇಲ್ಲ. ಈ ದೇವಸ್ಥಾನ ನಮ್ಮೂರ್ ದೇವ್ರ ಮುಂದೆ ನಾನು ಹೇಳ್ತಾ ಇದ್ದೀನಿ, ಅವ್ರಿಗೆ ಇಲ್ಲ ಹಂಗ್ ಮಾಡೋರು ಹಿಂಗ್ ಮಾಡಿ 2 ತಿಂಗಳ ಮುಂಚೆನೆ ಕರ್ಕೊಂಡು ಹೋಗಿದ್ದಂತೆ ನಾನು. ಅವ್ರಿಗೆ ಅಭ್ಯಾಸ, ಕಾಸು ಕೊಟ್ಟು ಹಾಕ್ಸ್ಕೊಳ್ಳೋ ಅಭ್ಯಾಸ ಅವ್ರಿಗೆ. ಅದಕ್ಕೋಸ್ಕರ ಅವರು ಈ ತರ ಮಾತುಗಳು ಮಾತಾಡ್ತಾರೆ. ಎಲ್ಲಾ ಸುಳ್ಳೆ. ಅವ್ರು ಮಾತಾಡಿದ್ರಲ್ಲಿ 90% ಸುಳ್ಳೆ ಮಾತಾಡೋದು. ಅವ್ರ ಅಭ್ಯಾಸಗಳವು, ಅದನ್ನ ನಾವೇನು ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಾ
ನಾನು ರೆಡಿ ಆಗಿದ್ದೀನಿ. ಯಾವ ದೇವಸ್ಥಾನ ಅವರು ಒಪ್ಕೊಳ್ಳಿದ ದೇವಸ್ಥಾನದ ಹತ್ರಕ್ಕೆ ಬರ್ತೀನಿ. ನಾನು ₹1 ಕೊಟ್ಟಿದ್ರೆ ಆ ದೇವರೇ ನೋಡ್ಕೊಳ್ತಾನೆ. ಇಲ್ಲ ಅವ್ರು ಕೊಡ್ಲಿಲ್ಲ ಅಂತ ಹೇಳ್ಬಿಡ್ಲಿ, ಅದಕ್ಕೂ ಒಪ್ಕೊಳ್ತೀನಿ. ಅಮಾಯಕರ ಮೇಲೆ ಇದ್ ಮಾಡಿದಾರೆ ಅಂತ ಹೇಳಿದಾರೆ. ಅಮಾಯಕರನ್ನ ಪಶುಬಲಿ ಮಾಡಿದ್ಯಾರು ಸರ್? ಅವರು ತಾನೇ. ಯಶಂಗ್ ಸವಾಲ್ ಹಾಕೋದ ನಾನು ಯಶಂಗ್ ಸವಾಲ್ ಬರ್ಲಿ. ಯಾವ ದೇವಸ್ಥಾನ ಆತ್ನ ಹೇಳಿದ ದೇವಸ್ಥಾನಕ್ಕೆ ಹೋಗ್ತೀನಿ ಬನ್ರಿ. ಸುಳ್ಳು ಆರೋಪಗಳು ಮಾಡ್ತಾ ಇದ್ರೆ ಆರೋಪಗಳೆಲ್ಲ ಮಾಡ್ಕೊಂಡು ಪೇಪರ್ಗಳಲ್ಲಿ ಬರ್ಬೇಕು ಅಂತ ನಮ್ಗೆ ಆ ಪೇಪರ್ಗಳಲ್ಲಿ ಬರೋ ಅಭ್ಯಾಸಗಳಿಲ್ಲ. ನಮಗೆ ಹುಡ್ದಾಗಿಂದ ಬಂದಿದ್ದೀವಿ. ನೀವು ಸಿನಿಮಾ ಅಂತ ಏನಂತ ತಿಳ್ಕೊಂಡಿಲ್ಲ. ಹೈಕಮಾಂಡ್ ಗಮನಕ್ಕೆ ಇವತ್ತು ನಾಳೆ ಬೆಂಗಳೂರಿಗೆ ಹೋಗ್ಬೇಕು. ತರ್ತೀವಿ. ತರದೇ ಇದ್ರೆ ಆಗೋದಿಲ್ಲ ಇವೆಲ್ಲಾನು. ಏನೇನಾಯ್ತು ಏನೇನ್ ಮಾಡ್ತು ಅಂತ ಅವ್ರು ಓಟ್ ತಗೊಂಡಿರೋದ್ ನೋಡಿದ್ರೇನೆ ಗೊತ್ತಾಗೋದಿಲ್ವಾ? ಜನ ದುಡ್ಡು ತಗೊಂಡು ಓಟ್ ಹಾಕೋರ ಇನ್ನೂ ತಗೊಂಡು ಓಟ್ ಹಾಕಿದಾರ ಅನ್ನೋದು ಅದನ್ನ ಅರ್ಥ ಆಗ್ತದೆ. ಅದು ಸವಾಲೇ. ಅದು ಬಂದ್ಬಿಡ್ಲಿ. ಯಾವ ದೇವಸ್ಥಾನ ಆತ್ನ ಹೇಳಿದ ದೇವಸ್ಥಾನಕ್ಕೆ ಬರ್ತೀನಿ ನಾನು. ಥ್ಯಾಂಕ್ ಯು. ಜೈ ಶ್ರೀ